ಮನೆ ಪಕ್ಕದ ಸೈಟ್ಗೂ ಬೇಲಿ, ಯಶ್ ತಾಯಿಗೆ ಕೋರ್ಟ್ ಚಾಟಿ. ಅಕ್ರಮ ಒತ್ತುವರಿ ಜಾಗ ತೆರವು, ಯಶ್ ತಾಯಿಗೆ ಚಾಟಿ ಸ್ಟೋರಿ. ರಾಕಿಂಗ್ ಸ್ಟಾರ್ ನಟ ಯಶ್ ತಾಯಿಯಿಂದ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಆಲ್ರೆಡಿ ಯಶ್ ತಾಯಿ ಪುಷ್ಪ ಏನಿದ್ರೆ ಒಂದು ಜಾಗವನ್ನು ಒತ್ತುವರಿ ಮಾಡಿದ್ರು. ಆ ಒತ್ತುವರಿ ಜಾಗವನ್ನ ಈಗಾಗಲೇ ಮಾಲೀಕರು ತೆರವು ಮಾಡಿದ್ದಾರೆ. ಕೋರ್ಟ್ ಆರ್ಡರ್ ಅನ್ನ ತಂದು ಆ ಜಾಗದಲ್ಲಿ ಏನು ಅಕ್ರಮ ಮಾಡಿದ್ರು ನೋಡಿ, ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ನೋಡಿ, ಅದನ್ನ ಮಾಲೀಕರು ಜೆಸಿಬಿಯನ್ನ ತಂದು ಆ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಒತ್ತುವರಿ ಮಾಡಿದ್ದ ಪುಷ್ಪ ಲಕ್ಷ್ಮಮ್ಮ ಅನ್ನೋರ 1500 ಅಡಿ ಜಾಗವನ್ನ ಯಶ್ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡ್ಕೊಂಡಿದ್ರು ಅನ್ನುವ ಆರೋಪ ಇದೆ. 1500 ಅಡಿ ಜಾಗವನ್ನ ಕಬಳಿಸಿದ್ರು ಯಶ್ ತಾಯಿ ಪುಷ್ಪ. ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಅನ್ನೋರು ದಾವೆಯನ್ನ ಹೂಡಿದ್ರು. ವಾದ ಪ್ರತಿವಾದಗಳಾಯಿತು. ಸದ್ಯಕ್ಕೆ ಕೋರ್ಟ್ ಏನಿದೆ ಜಾಗ ತೆರವು ಮಾಡಿ ಅಂತ ಹೇಳಿದ್ದಾರೆ. ಮಾಲೀಕರು ಆ ಜಾಗಕ್ಕೆ ಬಂದು ಕಾಂಪೌಂಡ್ ಅನ್ನ ಕೆಡವಿ ಒತ್ತುವರಿ ಮಾಡಿದಂತಹ ಜಾಗವನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಜಾಗ ತೆರವಿಗೆ ಜೆಎಂಎಫ್ಸಿ ನ್ಯಾಯಾಲಯ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ ಸೂಚನೆ ಇದ್ರೂ ಕೂಡ ಜಾಗವನ್ನ ಯಶ್ ತಾಯಿ ಬಿಟ್ಟಿರಲಿಲ್ಲ. ಜೆಸಿಬಿ ತಂದು ಈಗ ಮಾಲೀಕರೇನಿದ್ದಾರೆ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ. ತಮ್ಮ ಮನೆ ಪಕ್ಕದಲ್ಲಿದ್ದಂತಹ 1500 ಅಡಿ ಜಾಗಕ್ಕೆ ಕಾಂಪೌಂಡ್ ಅನ್ನ ಈ ಪುಷ್ಪ ಅವರು ಹಾಕೊಂಡಿದ್ರು. ಯಶ್ ತಾಯಿ ಪುಷ್ಪ ಅವರು ಅವರ ಮನೆಯ ಪಕ್ಕದಲ್ಲಿದ್ದಂತಹ 1500 ಅಡಿ ಜಾಗವನ್ನ ಕಬ್ಜಾ ಮಾಡ್ಕೊಂಡಿದ್ರು. ಈ ಜಾಗ 90 ವರ್ಷದ ಲಕ್ಷ್ಮಮ್ಮ ಅನ್ನೋರ ಪಾಲಿನದ್ದು. ಇವರ ಸಂಬಂಧಿ ದೇವರಾಜ್ ಏನಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಸದ್ಯಕ್ಕೆ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ. ಏನಪ್ಪಾ ಅಂತಂದ್ರೆ, ಒತ್ತುವರಿ ಮಾಡಿರುವಂತಹ ಜಾಗವನ್ನ ನೀವು ಮಾಲೀಕರಲ್ವಾ, ನಿಮ್ಮ ಜಾಗವನ್ನ ನೀವು ಪಡ್ಕೊಳ್ಳಿ. ಅಕ್ರಮವಾಗಿ ಎಲ್ಲಿ ಕಾಂಪೌಂಡ್ ಅನ್ನ ಕಟ್ಟಿದ್ದಾರೆ ನೋಡಿ, ಅದನ್ನ ನೆಲಸಮ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಮಾಲೀಕ ದೇವರಾಜ್ ಏನಿದ್ದಾರೆ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ಯಶ್ ತಾಯಿ ಪುಷ್ಪ ಅವರ ಮನೆ ಪಕ್ಕದಲ್ಲೇ ಅತಿಕ್ರಮಣ ಮಾಡಿದ್ದಂತಹ 1500 ಅಡಿ ಜಾಗವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಹಾಸನದಲ್ಲಿ ಸೈಟ್ ತೆರವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶ್ ತಾಯಿ ಪುಷ್ಪ ಬೆಂಬಲಿಗರೇನಿದ್ದಾರೆ ಸ್ಥಳಕ್ಕೆ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ದೇವರಾಜ್ ಅವರ ಬೋರ್ಡ್ ತೆರವಿಗೆ ಯತ್ನವನ್ನ ಮಾಡಿರುವಂತದ್ದು. ಈಗ ಯಶ್ ಅವರ ತಾಯಿಯ ಬೆಂಬಲಿಗರೇನಿದ್ದಾರೆ ಆ ಜಾಗಕ್ಕೆ ಬಂದಿದ್ದಾರೆ, ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬೋರ್ಡ್ ಅನ್ನ ಹಾಕಿರುವಂತದ್ದು ಕಿತ್ತೆಸೆದಿದ್ದಾರೆ. ತೆರವು ಮಾಡೋಕೆ ಬಂದವರಿಗೆ ದೇವರಾಜ್ ಕಡೆಯವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋರ್ಟ್ ಆದೇಶದಂತೆ ತೆರವು ಮಾಡಿ ಬೋರ್ಡ್ ಹಾಕಲಾಗಿದೆ. ಯಾಕೆ ಬೋರ್ಡ್ ಅನ್ನ ತೆರವು ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ದೇವರಾಜ್ ಕಡೆಯವರು ಕೂಡ ಬಿಟ್ಟಿಲ್ಲ. ಯಶ್ ತಾಯಿ ಪುಷ್ಪ ಕಡೆಯವರು ಬಂದು ದಾಂಧಲೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ದೇವರಾಜ್ ಅವರು ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಿ ಅದರ ಮುಂಭಾಗದಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ. ಕೋರ್ಟ್ ಸೂಚನೆ ಇದು ಜಾಗ ನಮ್ಮದು ಅಂತ. ಸದ್ಯಕ್ಕೆ ಎರಡು ಗುಂಪಿನವರ ಮಧ್ಯೆ ವಾದ ಪ್ರತಿವಾದ ಆಗಿದೆ. ಹಳ್ಳಿಯರು ಅಂತ ನಮ್ಮ ಪಕ್ಕದ ಮನೆಯಲ್ಲಿರುವಂತಹ ಜಾಗ ಏನಿದೆ ಅದು ನಮ್ದೇ ಜಾಗ ನಮ್ಮದು ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ನ್ಯೂಸ್ 18ಗೆ ಯಶ್ ತಾಯಿ ಪುಷ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಕದ ಮನೆಯ ಜಾಗ ಏನಿದೆ ಅದು ನಮ್ದೇ, ಜಾಗ ನಮ್ಮದು ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ, ಪತ್ರ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶ್ ತಾಯಿ ಪುಷ್ಪ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಕೋರ್ಟ್ ಮೆಟ್ಟಿಲೇರ್ತೀನಿ, ನನ್ನ ಜಾಗವನ್ನು ನಾನು ಬಿಡೋದಿಲ್ಲ ಅಂತ ನಟ ಯಶ್ ತಾಯಿ ಪುಷ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಾನು ಆ ಜಾಗವನ್ನ ಬಿಡೋದಿಲ್ಲ, ಆ ಜಾಗ ನಂದು, ನನ್ನ ಹತ್ರ ದಾಖಲೆ ಪತ್ರಗಳಿದೆ ಅಂತ ನಟ ಯಶ್ ತಾಯಿ ಪುಷ್ಪ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಜಾಗವನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಅವ್ರು ಒದಗಿಸಿರೋದಲ್ಲ, ನಾವು ಒದಗಿಸಿದೀವಿ. ಅವನು ಫೇಕ್ ಡಾಕ್ಯುಮೆಂಟ್ಸ್ ಇದೆ, ಕೋರ್ಟ್ಗೆ ಹೋಗಕ್ಕಾಗದೆ ಈ ತರ ಬಂದಿದ್ದಾನೆ. ಅವನು ನಮ್ಮ ಹತ್ರ ಬಂದು ದುಡ್ಡು ಕೇಳ್ತಾ ಇದ್ದ. ಅವನು ಓಕೆ ದುಡ್ಡು ಕೊಡಿ, ದುಡ್ಡು ಬಿಡಿ, ನಾನು ಬಿಟ್ಬಿಡ್ತೀನಿ ಅಂತಿದ್ದ. ನೀನೇನು ಬಿಡೋದು ಬೇಡಪ್ಪ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಸುಮ್ಮನೆ ಯಾರೋ ನಮ್ಮ ಪಕ್ಕದ ಸೈಟ್ ಅವ್ರಿಗೆ ಹೇಳ್ಕೊಂಡು ಓಡಾಡ್ತಿದ್ದ. ನಂಗೆ ಸಿಕ್ಕಿಲ್ಲ. ಇವತ್ತು ನಾವು ಇಲ್ಲದ ನೋಡಿ ಸಂಡೇ ದಿವಸ ಬಂದು ಅವನು ಹೊಡೆದಿದ್ದಾನೆ. JCB ಅವನು ಅಲ್ವೇ ಅಲ್ಲ, ಅವನು
ಒಬ್ಬ ಇದ್ದಾನೆ ಅದರಿಂದ PDO ಅಂತ ಒಬ್ಬ ಮಂಡಲ ಪಂಚಾಯತಿ ಅಧ್ಯಕ್ಷ ಇರ್ತಾನೆ ನೋಡಿ, ಗೌರ್ಮೆಂಟ್ ಅಧಿಕಾರಿ, ಅವನು ಇದೆಲ್ಲ ಮಾಡಿಸ್ತಾ ಇರೋದು PDO. ನನಗೆ ಆದೇಶ ಎಲ್ಲಿಂದನೂ ಬಂದಿಲ್ಲ, ನಾನು ಯಾವ ಕೋರ್ಟಲ್ಲಿ ಕೇಸು ಹಾಕಿಲ್ಲ, ಅವನು ಬರೀ ಸುಳ್ಳು. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಅಲ್ವೇ ನಮ್ಮ ಕೋರ್ಟ್ಗೆ ಹೋಗೋದು. ಅವ್ನು ಯಾವುದೋ ಕಾಲದಲ್ಲಿ ನನ್ನ ಜಾಗ ಅಂತ ನನ್ನ ಜಾಗಕ್ಕೆ ಬಂದರೆ ಡಾಕ್ಯುಮೆಂಟ್ಸಲ್ಲಿ ತೋರಿಸ್ಬೇಕಲ್ವಾ. ಅವನು ಏನು ಹೇಳ್ತಾವನೆ, ಯಾವುದೋ ಕಾಲದಲ್ಲಿ ಯಾರೋ ಲಕ್ಷ್ಮಮ್ಮ ಇದ್ರು ಅಂತ, ಲಕ್ಷ್ಮಮ್ಮ ಬಂದು ಎಲ್ಲಿತ್ತು ಏನು ಅಂತ ಲಕ್ಷ್ಮಮ್ಮ ಪ್ರೂಫ್ ಇಟ್ಕೋಬೇಕು. ಎಷ್ಟನೇ ಇಸ್ವಿ 70 ವರ್ಷದ ಪೇಪರ್ ತಗೊಬಂದವನಂತೆ. 70 ವರ್ಷದ ಪೇಪರ್ ಇಂದ ಏನ್ ಮಾಡ್ತಿದ್ರಮ್ಮ ಅವರು? ಇಷ್ಟು ದಿವಸ ನಾವು ತಗೊಂಡಿರೋದು ಈಗ 7 ವರ್ಷ ಆಯ್ತು. ನ್ಯಾಯಾಲಯದಲ್ಲಿ ಇದೆ ಇದು. ನಾನೇ ಕೋರ್ಟಿಂದ ಕ್ಲಿಯರೆನ್ಸ್ ತಗೊಬಿಡೋಣ, ನಮ್ ತಪ್ಪ ಅವ್ರ ತಪ್ಪ ಅಂತ ಹೋದ್ರೆ ಅಲ್ಲಿಗೆ ಇವ್ನು ಏನು ಕೊಡಕ್ಕೆ ಇವನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಗೊತ್ತಾಯ್ತಾ. ಮೊನ್ನೆ ನಮ್ ಲಾಯರ್ ಆಫೀಸಿಗೆ ಕರೆದು ಮಾತುಕತೆಗೆ ಹೋಗಿದ್ದಾನೆ. ಒಂದಷ್ಟು ಕೊಟ್ಬಿಡಿ, ನಮ್ಮ ಹತ್ರ ಅದಿದೆ ಇದಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಲಾಯರ್ ಆಫೀಸಲ್ಲಿ. ನಮ್ಮ ಹುಡುಗರು ಕರೆದು ಈಚೆ ಕಡೆ ಎಲ್ಲ ಎದುರಿಸಿ ಆಮೇಲೆ ಒಳಗಡೆ ಹೋಗಿದ್ದಾನೆ. ಹುಡುಗರು ಹೋಗಿದ್ರು, ನಾವು ಹೋಗಿರ್ಲಿಲ್ಲ. ನಮ್ಮ ಪಕ್ಕದ ಸೈಟ್ ಅವ್ರಿಗೂ ಹೇಳಿದ್ದಾನೆ. ಅವ್ನು ಯಾವಾಗ್ಲೂ ಅವ್ನು ಇದೇ ಕೆಲಸ, ಇಲ್ಲಿ ದಂಧೆ ಮಾಡೋದು. ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿವರೆ ಎದುರಿಸಿ ದುಡ್ಡು ಕೀಳೋ ಕೆಲಸ ಮಾಡೋದು. ಅವನು ಯಾರು PDO ನಟರಾಜ್ ಅಂತ, ಇವನೆಲ್ಲ ಇಲ್ಲಿ ಬಂದಿದ್ದವನು, ಅವ್ನು ಕೇಳ ಅವನು. ಇನ್ನು ಜಾಗದ ಮಾಲೀಕ ದೇವರಾಜ್ ಜೊತೆ ನಮ್ಮ ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ತಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು ನಿವೇಶನಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಕ್ರಮವಾಗಿ ಕಾಂಪೌಂಡನ್ನು ಹಾಕಿದ್ದಾರೆ ಎಂಬ ಹಿನ್ನೆಲೆ ಇವತ್ತು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಆ ಕಾಂಪೌಂಡನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅವರು ತೆರವುಗೊಳಿಸಿದ್ದಾರೆ. ಈಗ ನಮ್ಮ ಜೊತೆ ದೇವರಾಜ್ ಅವರು ಇದ್ದಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಇವರು ಕಾಂಪೌಂಡನ್ನು ಹಾಕಿದ್ರು, ಇವರ ನಡುವೆ ಏನಾದ್ರು ಒಪ್ಪಂದ ಆಗಿತ್ತಾ, ಎಲ್ಲ ವಿಚಾರವನ್ನು ಅವರ ಬಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಇವತ್ತು ನೀವು ಬೆಳಗ್ಗೆನೆ ಕಾಂಪೌಂಡನ್ನು ತೆರವುಗೊಳಿಸಿದ್ರಿ, ಯಾವ ಕಾರಣಕ್ಕೋಸ್ಕರ ಕಾಂಪೌಂಡನ್ನು ಅವ್ರು ಹಾಕಿದ್ರು? ಸರ್, ಮೂಲತಃ ಓನರು ಲಕ್ಷ್ಮಮ್ಮನವರು ಅಂತ, ಅವರಿಗೆ ವಯಸ್ಸಾಗಿದೆ, ನಿವೃತ್ತ ಶಿಕ್ಷಕರು. ಅವರು ಮೈಸೂರಿನಲ್ಲಿದ್ದಾರೆ. ಅವರು ನಮ್ಮ ತಂದೆನೂ ಶಿಕ್ಷಕರೇ, ಅವರು ಒಂದು ಸಮಕಾಲನವರು. ಅದರಿಂದ ಅವ್ರು ಮೈಸೂರಿನಲ್ಲಿ ವಯಸ್ಸಾಗಿದೆ, ಅಲ್ಲಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ನನ್ನ ಸ್ನೇಹಿತನ ಮಗ ಅಂತ ಅಂದ್ಬಿಟ್ಟು, ನಾನಿಲ್ಲೇ ಹಾಸನ ಪಕ್ಕ ಹಳ್ಳಿಯವನು, ದೋರ್ನಹಳ್ಳಿ. ನನಗೆ 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಅವರು GPA ಹೋಲ್ಡರ್ ಆಗಿ ಮಾಡಿಕೊಡ್ತಾರೆ. ಈ ಪ್ರಾಪರ್ಟಿಯನ್ನು ನಾನು ನೋಡ್ಕೊತಾ ಇರ್ತೀನಿ. ಆ ಸಂದರ್ಭದಲ್ಲಿ ಇವರು ಕಾಂಪೌಂಡ್ ಹಾಕಲಿಕ್ಕೆ ಈ ಪುಷ್ಪ ಅವರ ಕುಟುಂಬದವರು, ಅಂದರೆ ಯಶ್ ಅವರ ತಾಯಿಯವರು, ಅವರ ಕುಟುಂಬದವರು ಕಾಂಪೌಂಡ್ ಹಾಕಲಿಕ್ಕೆ ಬರ್ತಾರೆ. ನನಗೆ ವಿಷಯ ತಿಳಿದು ನಾನು ಸ್ಥಳಕ್ಕೆ ಬಂದು, ನನ್ನ ಜಾಗಕ್ಕೆ ನೀವು ಕಾಂಪೌಂಡ್ ಹಾಕ್ತಿದ್ದೀರಾ ಅಂತ, ಅದು 2020-21 ನಾನು ಕೇಳಿದಾಗ ನಮ್ಮದು ಜಾಗ ಅಂತ ಅಂದ್ಬಿಟ್ಟು ಈ ರೀತಿ ವಾದಗಳು ನಡೆಯಿತು. ನಡೆದಾಗ ಏನಾಗುತ್ತೆ, ನಿಮ್ದು ಏನಿದೆ ದಾಖಲಾತಿ ತೋರಿಸಿ ಅಂದರೆ ಅವ್ರು ಏನೂ ತೋರಿಸ್ತಿಲ್ಲ. ನಿಮ್ಮ ಹತ್ರ ಏನಿದೆ ಅನ್ನೋದಕ್ಕೆ ನಾನು ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ವಾಟ್ಸಪ್ ಮೂಲಕ ಮೇಡಮ್ ಅವರಿಗೆ ನಾನು ಕಳಿಸಿದೆ. ಕಳಿಸಿದ ಮೇಲೆ ನಾನು ನ್ಯಾಯಾಲಯಕ್ಕೆ ಹೋದೆ, ಕಂಪ್ಲೇಂಟು ಕೊಟ್ಟಾಗ ಕಂಪ್ಲೇಂಟಿಂದ ನನಗೆ ಪ್ರಯೋಜನ ಆಗಲಿಲ್ಲ. ಅದಾದ ನಂತರ ನಾನು ನ್ಯಾಯಾಲಯಕ್ಕೆ ಹೋದೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನು ಕೇಳಿದ್ರು, ಎಲ್ಲ ದಾಖಲಾತಿಗಳನ್ನು ಕೂಡ ನಾನು ಒದಗಿಸಿದೆ. ಇವರು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರೆ ನೀವು ಕೇಳಿದಾಗ ಏನು ಹೇಳಿದ್ರು? ಯಾರು ನಮಗೆ ಅವರೇನು ಫೋನ್ ಮಾಡಿಲ್ಲ, ಅವರೇನು ಫೋನ್ ಮಾಡಿಲ್ಲ. ಅವರ ಸಂಬಂಧಿಕರೊಬ್ಬರು ಬೋಲ್ಡ್ ಕೀಳಲಿಕ್ಕೆ ಅಂತ ಬಂದರು. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರು ಇದ್ದವರು ನ್ಯಾಯಾಲಯದ ಆದೇಶದ ಮೇಲೆ ನಾವು ಬೋಲ್ಡ್ ಇಟ್ಟಿದ್ದೀವಿ, ಪೊಲೀಸ್ನವರೇ ಬಂದು ನೋಡಿದ್ದಾರೆ, ನಿಂದೇನಿದೆ ನೀನು ತಗೊಂಬರಪ್ಪ ಅಂತ ಅಂದ್ಬಿಟ್ಟು ಅಂತ ಹೇಳಿ ಕಳಿಸಿದ್ರು. ಇಷ್ಟು ನಡೆದಿದೆ ಸರ್. ಈಗ ಅದರಿಂದ ನಮಗೆ ನಮ್ಮ ಪ್ರಾಪರ್ಟಿ ನಮಗೆ ಇವತ್ತು ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ನಮ್ಮ ಭಾರತ ಸಂವಿಧಾನದಲ್ಲಿ ನ್ಯಾಯಾಲಯಕ್ಕೆ ಒಂದು ಉತ್ತಮವಾದ ಬೆಲೆ ಇದೆ. ಅದಂಥ ನ್ಯಾಯಾಲಯವನ್ನು ನಾನು ತುಂಬ ಗೌರವಿಸ್ತೀನಿ. ಅಂದರೆ ಇದು ಏನು ಹೆಚ್ಚು ಬೆಲೆ ಬಾಳೋ ಜಾಗ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಅದು ಪಕ್ಕದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ, ಪಕ್ಕದಲ್ಲಿರೋ ಕಾರಣಕ್ಕೆ ಮಾಡಿದ್ರು, ಬೇರೆ ಜಾಗ ಅಂತ ಗೊತ್ತಿಲ್ಲ. ಅದನ್ನು ನಾನು ದುರುದ್ದೇಶವಾಗಿ ಇನ್ನೊಬ್ಬರ ಮೇಲೆ ನಾನು ಟೀಕೆ ಮಾಡಿ ಮಾತಾಡೋಕ್ಕೆ ಹೋಗಲ್ಲ ಸರ್. ನಮ್ಮ ಜಾಗನ ನಾವು ತೆರವುಗೊಳಿಸ್ಕೊಂಡು ಮಾಡ್ತೀವಿ. ಈಗ ಏನೆಲ್ಲ ಕಟ್ಟಿದ್ರು ಇಲ್ಲಿ? ಕಾಂಪೌಂಡು ಮತ್ತು ಇನ್ನೇನು ಇರಲಿಲ್ಲ ಸರ್. ಕಾಂಪೌಂಡು ಇಲ್ಲೆಲ್ಲ ಒಂದು ಚಿಕ್ಕದೊಂದು ಇದು ಮಾಡ್ಕೊಂಡಿದ್ರು, ಅಷ್ಟೊಂದು ಮಾತ್ರ ನಾವು ತೆಗೆದಿದ್ದೀವಿ. ಅಂದರೆ ನೀವು ಕೇಳಿದಾಗ ಅವರೇ ಬಿಟ್ಕೊಟ್ಟಿಲ್ಲ? ಇಲ್ಲ, ಬಿಟ್ಕೊಟ್ಟಿಲ್ಲ ಸರ್. ಬಿಟ್ಕೊಟ್ಟಿಲ್ಲ. ಈ ಪರಿಸ್ಥಿತಿ ಯಾಕಿತ್ತು ಸರ್? ಇಲ್ಲ ಅಂತ ನಾನು ಕರೆದ್ನಲ್ಲ ಮಾತಿಗೆ ಬಂದಿದ್ರು ಕೂಡ ನಮ್ಮ ಮೂಲವನ್ನವ್ರನ್ನ ಕರೆಸಿ ನಾನು ಮಾತಾಡಿ ಏನೋ ಒಂದು ಬಗೆಹರಿಸ್ತಾ ಇದ್ದೆ ನಾನು ಮಧ್ಯೆ ಇದ್ದು. ಇವ್ರು ಯಾವತ್ತೂ ನಮಗೆ ರೆಸ್ಪಾನ್ಸಿಬಲ್ಲೇ ಮಾಡಲಿಲ್ವಲ್ಲ. ಇದು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರ ಮಾತು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.